ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ಇಂದು ರಾಮನಗರ ಟೌನಿನ 27ನೇ ವಾರ್ಡಿನ ಜೀಗೇನಹಳ್ಳಿಯಲ್ಲಿರುವ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಈಜು ಕೊಳದಲ್ಲಿರುವ ವೀಕ್ಷಕರು ಕುಳಿತುಕೊಳ್ಳುವ ಮೆಟ್ಟಿಲುಗಳಿಗೆ ರೂಫಿಂಗ್ ಅಳವಡಿಕೆ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದಾದ ಬಳಿಕ ನಾಳೆ ನಡೆಯಲಿರುವ ನಗರಸಭೆ ಅಧ್ಯಕ್ಷರ ಚುನಾವಣೆ ಆಯ್ಕೆಯ ಬಗ್ಗೆ ಕೇಳಿದಾಗ ಹೈಕಮಾಂಡ್ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ ಎಂದು ವಿವರಣೆ ನೀಡಿದರು. ಯಜಮಾನ ಯಾಕರಲ್ಲ ಪ್ರಾಧಿಕಾರ ಅಧ್ಯಕ್ಷರು 500 100 ಒಪ್ಪಲ್ತದೆ. ನಾವು 200 ಬನ್ರಿ ಅಧ್ಯಕ್ಷರ, ಬನ್ರಿ ಆಯಿಷಾ ಮುಂದೆ ಬನ್ನಿ. ಎಲ್ಲ ಏನ್ ಮಾಡ್ಲಿಲ್ಲ ಸಣ್ಣ ನಾನು ನೋಡ್ರಿ ಅಧ್ಯಕ್ಷ ಮಣಿ ಬಾ ಮುಂದಕ್ಕೆ ಬಾಪತಿ ಹಂಗೆ ಇಟ್ಕೊಳ್ಳಿ ಬಿಡಿ. ಹಾಕಿ ಸರ್ ಆರೆ ಕೈಗೆ ಬಾಪತಿ ರಾಜಣ್ಣ ಹಿಡ್ಕೊಳ್ರಿ ಪತಿ ಹಿಡ್ಕೊಳಪ್ಪ. అప్పుడు మీరు ఇస్తుంది ಅಲ್ಲಿರೋ ಅಲ್ಲಿ ನಡೀತಲ್ಲ ಕಿಲಿಗೆ ಬರ್ತಾರೆ ಬಿಡಮ್ಮ. ಟೆಸ್ಟ್ ಬಿಟ್ ಕಿಲಿಗೆ ಬರ್ತಾರೆ ಅಲ್ಲಿ ಬೈಟ್ ಕೊಡು. ಕೊಡ್ತಾ ಇದ್ದೀವಿ. ಪ್ರತಿ ಪಂಚಾಯತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದೆ, ಅದೇ ರೀತಿ ಇವತ್ತು ನಾನು ನಾಗೇನಹಳ್ಳಿ ಪಂಚಾಯತಿ ಹಾಕ್ಕೊಂಡಿದ್ದೀನಿ. ಪ್ರಾರಂಭ ಮಾಡಿದ್ದೀವಿ. ಇದ್ರದ್ದೊಂದು ಭಾಳ ಅವಶ್ಯಕವಾದಂಥ ಒಂದು ಕೆಲಸ ಇದು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತವಿಂದನೂ ಕೂಡ ಇದನ್ನು ಫಾಲೋ ಅಪ್ ಮಾಡ್ತಾನೆ ಇದ್ದೀನಿ. ಅನೇಕ ರೀತಿಯಲ್ಲಿ ಒಂದಿಲ್ಲ ಒಂದು ತೊಡ್ಕೊಳ್ಳೋ ಆಗ್ತಾನೆ ಇದೆ. ಸೊ ಇದಕ್ಕೆ ಏನಾದರೂ ಕೊಡಿ, ಒಂದು ಒಳ್ಳೆ ರೂಪ ಕೊಡಬೇಕು. ಇದರಿಂದ ಪ್ರಯೋಜನ ನಮ್ಮ ಯುವಕರು ಇದರಿಂದ ಪ್ರಯೋಜನ ಪಡಬೇಕು. ಇನ್ನೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕಂತೇಳಿ ಸಾಕಷ್ಟು ಆಲೋಚನೆಗಳಿದೆ. ಸೊ ಮುಂದಿನ ದಿವಸದಲ್ಲಿ ಇದನ್ನು ಏನಾದರೂ ಮಾಡಿ ಶ್ರಮಪಟ್ಟು ಇದನ್ನು ಮಾಡ್ತೀನಿ. ನೆಪಕ್ಕೆ ಮಾತ್ರ ಐತೆ ಸರ್ ಇದು ಇಷ್ಟು ದಿನ? ಅಲ್ಲ ನಾನು ಅದನ್ನು ಒಪ್ಕೊಳ್ತೀನಿ. ಇದರಲ್ಲೇನು ಮುಲಾಜಿಲ್ಲ, ನಾನು ಒಪ್ಕೊಳ್ತೀನಿ. ಭಾಳ ನ್ಯೂನತೆಗಳಾಗಿದ್ದಾರೆ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ. ನಾನು ಇದಕ್ಕೆ ಜವಾಬ್ದಾರಿ ತಗೊಳ್ತೀನಿ. ನಾನು ಶಾಸಕನಾಗ್ತಾವಿಂದ ಇಲ್ಲಿ ಬರಬೇಕು ಅಂತಲೇ ಯೋಚನೆ ಮಾಡ್ತೀನಿ, ಬರೋಕ್ಕಾಗ್ತಾ ಇಲ್ಲ. ಸೊ ಇವತ್ತು ಬಂದಿದ್ದೀನಿ. ಇನ್ಮೇಲೆ ಬಂದಿದ್ದಕ್ಕೆ ಏನಿದೆ ನಾನು ನನ್ನ ಜವಾಬ್ದಾರಿ ನಾನು ನಿಭಾಯಿಸ್ತೀನಿ. ಇನ್ನೊಂದು ವಾರದಲ್ಲಿ 1ನೇ ತಾರೀಕು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂತವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ಮಾಡಿ, ಪಕ್ಕದಲ್ಲಿ ಸ್ವಲ್ಪ ಜಾಗನೂ ಇದೆ. ಈ ಕಡೆ ಈ ಭಾಗದಲ್ಲೂ ಕೂಡ ಒಂದು ಇದನ್ನು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಹೆಣ್ಮಕ್ಳಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕಂತ ಏನೋ ಒಂದು ಮನಸ್ಸಲ್ಲಿ ಬರ್ತಾ ಇದೆ. ನೋಡೋಣ ಮುಂದಕ್ಕೆ. ನಾಳೆ ಎಲೆಕ್ಷನ್ ಡೇಟ್ ಇದೆಯಲ್ಲ, 24ನೇ ತಾರೀಕು ನಾಳೆ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಅಭ್ಯರ್ಥಿ ಪಕ್ಷ ತೀರ್ಮಾನ ಮಾಡ್ತದೆ. ಇನ್ನು ಫೈನಲ್ ಆಗಿದೆ? ಇಲ್ಲ ಪಕ್ಷ ಇನ್ನೂ ತೀರ್ಮಾನ ಮಾಡಿಲ್ಲ, ತೀರ್ಮಾನ ಮಾಡ್ತದೆ. ಒಮ್ಮತವಾದಂಥ ಅಭ್ಯರ್ಥಿ ಎಲ್ಲ ನಮ್ಮ ಕೌನ್ಸಿಲರ್ಗಳೆಲ್ಲ ಹೇಳಿದ್ದಾರೆ ಯಾರನ್ನು ಮಾಡ್ಬೇಕಂತೇಳಿ. ಅದನ್ನು ಪಕ್ಷ ತೀರ್ಮಾನ ಮಾಡ್ತದೆ. ಅದನ್ನು